ನಲಿಕಲಿ 2ನೇ ತರಗತಿ ಗಣಿತ ವಿಷಯ. ಮಕ್ಕಳಿಗೆ ಭಾಗಾಕಾರದ ಕಲ್ಪನೆ ಮೂಡಿಸುವ ಒಂದು ಚಟುವಟಿಕೆ ಇದೆ 7ನೇ ಮೈಲ್ಗಲ್ನಲ್ಲಿ. ನಾನು ಯಾರು? ಈ ಚಟುವಟಿಕೆ ಯಾವ ರೀತಿ ಮಾಡೋದು ಅಂದರೆ 8 ಹುಣಸೆ ಬೀಜ ತೆಗೆದುಕೊಳ್ಬೇಕು. ಅದನ್ನು 2ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪು ಹಾಕವು, 6ರಂತೆ ಗುಂಪು ಮಾಡಿದಾಗ ಎಷ್ಟಾಗುತ್ತೆ, 8ರಂತೆ ಗುಂಪು ಮಾಡಿದಾಗ ಎಷ್ಟಾಗುತ್ತೆ ಗುಂಪು, 12ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪಾಗುತ್ತೆ, 4ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪುಗಳಾಗುತ್ತೆ, 24ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪುಗಳಾಗುತ್ತೆ, 16ರಂತೆ ಗುಂಪು ಮಾಡಿದಾಗ ಎಷ್ಟಾಗುತ್ತೆ ಎಂಬುದನ್ನು ನಾವೀಗ ಒಂದು ಆ್ಯಕ್ಟಿವಿಟಿ ಮೂಲಕ ಮಾಡೋಣ. ಈಗ ಫಸ್ಟು ಈಗ ಇಲ್ಲಿ 48 ಡೈಸ್ ಅದಾವು. ಅವುಗಳನ್ನು ನಾವು ಮೊದಲೇನು ಮಾಡೋಣ, 2ರಂತೆ ಗುಂಪು ಮಾಡೋಣ. ಈಗ 48 ಡೈಸನ್ನು 2 ಗುಂಪು ಮಾಡ್ಕೊತ ಹೋಗಪ್ಪ, 2 ಅಂತ ಇಟ್ಕೊತ ಹೋಗು. 2 ಗುಂಪು ಮಾಡ್ಕೊತ ಹೋಗು, 2 ಗುಂಪು ಮಾಡು. ಈಗ 2 ಅಂತ ಗುಂಪು ಮಾಡಿದೆ, ಎಲ್ಲ ಖಾಲಿ ಅದ್ವಾ 48. ಈಗ ಎಷ್ಟು ಗುಂಪು ಅದಾವೆ ಎಣಿಸಪ್ಪ, ಒಂದೊಂದಾಗ ಎಣಿಸ್ಕೊಂತ ಬಾ. 1 ಗುಂಪು, 2 3 4 5 6 7 8 9 10 11 24 ಗುಂಪಾದು. 48ನ್ನು 2 ಅಂತೆ ಗುಂಪು ಮಾಡಿದಾಗ 24 ಗುಂಪಾತು. 24 ಅಂತ ಪರಿಪಲ್ಲೆ. ನೆಕ್ಸ್ಟ್ ಲೆಕ್ಕ ನಾವು ಎಷ್ಟು ಗುಂಪು ಮಾಡೋಣ, 6 ಅಂತೆ ಗುಂಪು ಮಾಡೋಣ. ಈಗ 48ನ್ನು 2 ಗುಂಪು ಮಾಡಿ 24 ಆಯಿತು. ಅದೇ 48ನ್ನು 6 ಗುಂಪು ಮಾಡೋಣ. ಈಗ 48 ಡೈಸ್ ಅದಾವಲ್ವಾ, 6 ಗುಂಪು ಮಾಡಮ್ಮಿ. 6 ತಗೋ ಕೈಯಾಗ ಫಸ್ಟ್, 6 ತೊಗೊಂಡು ಒಂದು ಗುಂಪು ಮಾಡು. ಎಷ್ಟದಾವ ಎಣಸು? ಈಗ 6 ಅದಾವ, 6 ಗುಂಪು ಒಂದು ಮಾಡು. ಮತ್ತೆ 6 ತೊಗೊಂಡು ಗುಂಪು ಮಾಡಮ್ಮ. ಈಗ 6. ಅದೇ ರೀತಿ 6 ತೊಗೊಂಡು ಒಂದೊಂದು ಸೈಡ್ ದೂರ ಗುಂಪು ಮಾಡು. 6 ಗುಂಪು ಮಾಡಿಯಾ? ಇನ್ನೆಷ್ಟು ಉಳ್ದಾವು? 6 ಉಳ್ದಾವ, ಇಡಮ್ಮ. ಎಷ್ಟು ಗುಂಪಾದವು ಎಣಸಿಗ? 6 8 ಗುಂಪಾಗಿದ್ದಾವೆ. 48ನ್ನು 6 ಅಂತೆ ಗುಂಪು ಮಾಡಿದಾಗ ಎಷ್ಟು ಅದು ಗುಂಪು? 8. ನೆಕ್ಸ್ಟ್ ಏನು ಮಾಡೋಣ ನಾವೀಗ? 8ರಂತೆ ಗುಂಪು ಮಾಡೋಣ. ಈಗ 8 ಗುಂಪು ಮಾಡಪ್ಪ. 8 ಎಣಿಸ್ಕೊಂಡು ಫಸ್ಟು 1 2 3 ಹೇಳು. ಜೋಳ ಹೇಳು. 8 ಗುಂಪಿಡಪ್ಪ. ಮತ್ತೆ 8 ಎಣಿಸ್ಕೊಂಡು ಗುಂಪಿಡು. 1 2 3 4 5 6 7 8 ಇನ್ನೆಷ್ಟು ಅದಾವ ಅವು? 8 ಅದಾವ. 8 ಕರೆಕ್ಟಾಗಿ ಗುಂಪು ಮಾಡಿದೆ. ಎಷ್ಟು ಗುಂಪು ಅದಾವ ನೋಡೀಗ? 48ನ್ನು ಒಂದೊಂದು ಗುಂಪಿನಲ್ಲಿ 8 ಇಟ್ಟಾಗ ಎಷ್ಟು ಗುಂಪಾದವು? 6 ಗುಂಪಾದವು. ಎಷ್ಟು ಗುಂಪಾದವು ಅಪ್ಪಿ? 6. ಈಗ ನೆಕ್ಸ್ಟು 12ರಂತೆ ಗುಂಪು ಮಾಡ್ಬೇಕು ನಾವೀಗ. ಈಗ 48ನ್ನು 12ರಂತೆ ಗುಂಪು ಮಾಡಬೇಕು. ಮಾಡಮ್ಮ, ಎಣಸು. 1 2 3 4 5 6 7 8 9 10 11 12. ಇಡಮ್ಮ, 12 ಗುಂಪು ಮಾಡಿ. ಮತ್ತೆ ತೊಗೊಂಡು 12 ಗುಂಪು ಮಾಡು. 12ರಂತೆ 3 ಗುಂಪು ಮಾತಾ. ಇನ್ನೆಷ್ಟು ಉಳಿದು? 12 ಅದಾವ. ಇಡೋನು. ಈಗ 12ರಂತೆ ಗುಂಪು ಮಾಡಿದಲ್ವಾ, ಎಷ್ಟು ಗುಂಪು ಅದು ನೋಡೀಗ? 4 ಗುಂಪಾಯಿತು. 12ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪು ಆತಮ್ಮ? 4. ನೆಕ್ಸ್ಟ್ ನಾವು ಎಷ್ಟು ಗುಂಪು ಮಾಡೋಣ? ಈಗ 4ರಂತೆ ಗುಂಪು ಮಾಡೋಣ. ಈಗ 4 ಗುಂಪು ಮಾಡಪ್ಪಿ. 4 ತೋ. 4 ಅಂತೆ ಗುಂಪು ಮಾಡ್ಕೊಂತ ಹೋಗು. 4 ಅಂತ ಗುಂಪು ಮಾಡಿದೆ. ಎಷ್ಟು ಗುಂಪು ಅದು ಮೆಣಸಪ್ಪ? 2
3 4 5 6 7 8 9 10 11 12 ಎಷ್ಟು ಗುಂಪಾದವು? 12 ಗುಂಪಾದವು. 4 4 ಅಂತ ಗುಂಪು ಮಾಡಿದಾಗ ಎಷ್ಟಾಯ್ತು ಗುಂಪು? 12. ಈಗ 24 ಅಂತ ಗುಂಪು ಮಾಡ್ಬೇಕು ನಾವೀಗ 48ಅನ್ನು. ಈಗ 24 ಗುಂಪು ಮಾಡಮ್ಮ. 24 ಕೌಂಟ್ ಮಾಡ್ತೀವ. ಎಣಸ್ರಿ, ಕೇಳಿಸ್ಬೇಕು ನಂಗೆ. 4 5 6 ನೀವು ಎಣಸ್ರಿ. 11 12 20 21 22 23 24. ಹಾಂ, 24 ಒಂದು ಗುಂಪು ಆಯ್ತಾ? ಇಡು. ಇನ್ನು ನಾವೆಷ್ಟದಾವೆ ಎಣಿಸ್ಬಿಡ್ರಿ. 1 2 3 4 5 6 13 24. ಹಾಂ, ಈಗ 48ಅನ್ನು ಒಂದು ಕಡೆ 24 ಆಯ್ತು. ಇನ್ನು ಉಳಿದಿದ್ವಷ್ಟು 24. ಇಡಮ್ಮ ಅದು 24. ಎಷ್ಟು ಗುಂಪಾದ್ವು ಈಗ? ಎಷ್ಟು ಗುಂಪಾದವು? ಹಾಂ, 2 ಗುಂಪು ಆಯಿತು. 2 ಗುಂಪು ಮಾಡಿದಲ್ಲ, ಕೊನೆಗೆ ಎಷ್ಟು ಉಳಿತು? ಈಗ 16 ಅಂತೆ ಗುಂಪು ಮಾಡ್ಬೇಕು ನಾವೀಗ. ಈಗ 16 ಅಂತೆ ಗುಂಪು ಮಾಡಮ್ಮ. 16 ತೋ 1 2 3 4 5 6 ಹಾಂ, 16 ಅಂತೆ ಗುಂಪು ಮಾಡ್ಕೊಂತ ಬಾ. ಮತ್ತೆ 16 ತೋ ಎಣಿಸ್ಕೊಂಡು. 16 ಅಂತೆ 2 ಗುಂಪು ಆಯ್ತಾ? ಹಾಂ, ಈಗ ಇನ್ನೆಷ್ಟು ಉಳ್ದಾವ ನೋಡು. 15 16 16 ಅಂತೆ ಎಷ್ಟು ಗುಂಪಾದ್ವು ಈಗ? 3. ಈಗ 16 ಅಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪಾದವು? 3 ಗುಂಪು. ಈಗ ನೀವು 48 ಡೈಸನ್ನು ತೊಗೊಂಡು ಈ ರೀತಿ ಗುಂಪು ಮಾಡಿದ್ರಲ್ವಾ, ಮುಂದೆ ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಮೇಲೆ ಯಾವ ಉತ್ತರ ಬಂದಿದೆ ನೋಡಿ, 24 8 6 4 12 2 3 ಇಲ್ಲಿ ಹುಡುಕಿ ರೌಂಡ್ ಮಾಡಿ ಅದಕ್ಕೆ ನಾವೇನು ಮಾಡೋಣ, ಬಣ್ಣ ತುಂಬೋಣ. ಈಗ ಮೇಲಿರೋ ಸಂಖ್ಯೆಗಳನ್ನು ಹುಡುಕಿ ಇಲ್ಲಿ ರೌಂಡ್ ಹಾಕು. 24 ಆಯಿತು, 8 ಆಯಿತು, ಮತ್ತು ನೋಡು ಹಾಕು 6. 12 ಎಲ್ಲಿದೆ ನೋಡು, 12. ನೆಕ್ಸ್ಟು 2, ಅದು ನೆಕ್ಸ್ಟು 3. ಹಾಂ, ಇವೆಲ್ಲದಕ್ಕೂ ಬಣ್ಣ ಹಾಕ್ಬೇಕೀಗ. ಈ ಸಮಸ್ಯೆಗಳನ್ನು ಈ ರೀತಿ ಚಟುವಟಿಕೆ ಮೂಲಕ ಮಾಡೋದರಿಂದ ಮಕ್ಕಳು ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ.